ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 6ನೇ ದಿನದ ಮಧ್ಯಾಹ್ನದ ನಂತರದ ಯುದ್ಧ, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಯಾವ ರೀತಿ ಎಲ್ಲ ಯುದ್ಧ ಮಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನನ ಮೇಲೆ ಬೇಕಾದಷ್ಟು ಶತ್ರುಗಳು ಆಕ್ರಮಣ ಮಾಡ್ತಾರೆ. ಅದನ್ನ ನೋಡಿದ ತಕ್ಷಣ ಇನ್ನು ಬೇಕಾದಷ್ಟು ಜನ ರಾಜರು ಅರ್ಜುನನ ಸಹಾಯಕ್ಕೋಸ್ಕರ ಬರ್ತಾರೆ. ಸೊ ತ್ರಿಗರ್ತದ ರಾಜ ಅವನ ಜೊತೆ ಬೇಕಾದಷ್ಟು ಜನ ರಾಜರು ಬರ್ತಾ ಇರೋದನ್ನ ನೋಡಿದಾಗ ಗಾಂಡೀವ ಧನಸ್ಸಿನಿಂದ ಅವನು ಬೇಕಾದಷ್ಟು ಬಾಣಗಳನ್ನು ಬಿಟ್ಟು ಅವರನ್ನೆಲ್ಲ ಕೊಲ್ತಾನೆ. ಆಮೇಲೆ ಯುಧಿಷ್ಠಿರ ಕೂಡ ಮದ್ರರಾಜನ ಜೊತೆ ಯುದ್ಧ ಮಾಡ್ತಾ ಇರೋದನ್ನ ಬಿಟ್ಟು ಭೀಮ, ನಕುಲ, ಸಹದೇವ ಇವರನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಭೀಷ್ಮರ ಜೊತೆ ಯುದ್ಧ ಮಾಡೋದಕ್ಕೋಸ್ಕರ ಬರ್ತಾನೆ. ಆ ಎಲ್ಲ ಪಾಂಡುಪುತ್ರರು ಭೀಷ್ಮರ ಮುಂದೆ ಬಂದರೂ ಕೂಡ ಅವರು ಗಾಬರಿಗೊಳ್ಳೋದಿಲ್ಲ. ಈಗ ಶಿಖಂಡಿ ಅಂತೂ ನಿರ್ಧಾರ ಮಾಡ್ತಾನೆ, ನಾನು ಪಿತಾಮಹರನ್ನ ಕೊಲ್ಲಲೇಬೇಕು ಅಂತಂದ್ಬಿಟ್ಟು. ಅವನು ವೇಗವಾಗಿ ಬರ್ತಾ ಇರೋದನ್ನ ನೋಡಿ ಶಲ್ಯರು ಅವನನ್ನು ತಡೆಯೋದಕ್ಕೆ ಬಾಣಗಳನ್ನು ಬಿಟ್ಟರು ಕೂಡ ಅವನು ಅದನ್ನೆಲ್ಲವನ್ನೂ ಕೂಡ ಛಿದ್ರಗೊಳಿಸ್ತಾನೆ. ಮುಂದುವರೆದು ಭೀಮಸೇನ ಏನ್ ಮಾಡ್ತಾನೆ, ಗದೆಯನ್ನ ತಗೊಂಡು ಕಾಲ್ನಡಿಗೆಯಲ್ಲೇ ಜಯದ್ರಥನ ಕಡೆಗೆ ಓಡ್ ಹೋಗ್ತಾನೆ. ಅವನು ತನ್ನ ಕಡೆ ಬಹಳ ವೇಗವಾಗಿ ಬರ್ತಾ ಇರೋದನ್ನ ನೋಡಿ ಜಯದ್ರಥ ಏನ್ ಮಾಡ್ದ, 500 ಬಾಣಗಳನ್ನ ಬಿಟ್ಟು ಎಲ್ಲ ಕಡೆಗಳಿಂದ ಅವನನ್ನ ಗಾಯಗೊಳಿಸ್ತಾನೆ. ಆದ್ರೆ ಭೀಮಸೇನ ಯಾವುದನ್ನು ಲೆಕ್ಕಿಸ್ಲೇ ಇಲ್ಲ. ಅವನು ಇನ್ನೂ ಕೋಪ ಮಾಡಿಕೊಂಡು ಮತ್ತೆ ಸಿಂಧೂರಾಜನ ಕುದುರೆಗಳನ್ನೆಲ್ಲ ಕೊಂದು ಬಿಡ್ತಾನೆ. ಇದನ್ನ ನೋಡಿ ನಿಮ್ಮ ಮಗ ಚಿತ್ರಸೇನ ಭೀಮಸೇನನನ್ನ ವಶಪಡಿಸ್ಕೊಳ್ಳೋದಕ್ಕೆ ಅಂತ ಹಾರ್ತಾನೆ. ಮತ್ತು ಆ ಕಡೆಯಿಂದ ಭೀಮಸೇನ ಕೂಡ ಗರ್ಜನೆ ಮಾಡ್ತಾ ಗದೆಯನ್ನ ತಿರುಗಿಸ್ತಾ ಅವನ ಮೇಲೆ ಎಗರ್ತಾನೆ. ಭೀಮನ ಯಮದಂಡದ ಹಾಗಿರುವಂತ ಪ್ರಚಂಡ ಗದೆಯನ್ನ ನೋಡಿ ಕೌರವರೆಲ್ಲರೂ ಕೂಡ ಅದರ ಹೊಡೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಅಂದ್ರೆ ಅದ್ರ ಹೊಡೆತ ನಮಗೆ ತಡ್ಕೊಳ್ಳೋದಕ್ಕಾಗಲ್ಲ ಅಂತ ಆ ಹೊಡೆತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಮ್ಮ ಮಗನನ್ನ ಬಿಟ್ಟು ಓಡ್ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಗದೆ ತನ್ನ ಕಡೆ ಬರ್ತಾ ಇರೋದನ್ನ ನೋಡಿದ್ರೂ ಕೂಡ ಚಿತ್ರಸೇನ ಗಾಬರಿ ಮಾಡ್ಕೊಳ್ಳಿಲ್ಲ. ಅವನು ಕತ್ತಿ ಮತ್ತೆ ಗುರಾಣಿಯನ್ನ ಕೈಗಳಲ್ಲಿ ಹಿಡ್ಕೊಂಡು ತನ್ನ ರಥದಿಂದ ಹಾರ್ತಾನೆ. ಮತ್ತೆ ಬೇರೆ ಇನ್ನೊಂದು ಸ್ಥಳಕ್ಕೆ ಹೊರಟೋಗ್ತಾನೆ. ಅಂದ್ರೆ ಅದು ಬರ್ತಾ ಇರೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗ್ತಾನೆ. ಆಗೇನಾಯ್ತು, ಆಗದೆ ಚಿತ್ರಸೇನನ ರಥದ ಮೇಲೆ ಬಿದ್ದು ಅವನ ಸಾರಥಿ ಮತ್ತೆ ಕುದುರೆಗಳ ಸಹಿತ ಅದನ್ನ ನುಚ್ಚು ನೂರು ಮಾಡಿಬಿಡುತ್ತೆ. ಅವನೇನಾದ್ರೂ ಅಲ್ಲೇ ಇದ್ದಿದ್ರೆ ಅವನು ಸತ್ತು ಹೋಗ್ತಿದ್ದ. ಅದಕ್ಕೆ ಅವನು ಅಲ್ಲಿಂದ ಎಗರಿ ಹೊರಟೋಗ್ತಾನೆ. ಅಷ್ಟರಲ್ಲಿ ಚಿತ್ರಸೇನನನ್ನ ರಥಹೀನನನ್ನಾಗಿ ನೋಡಿ ವಿಕರ್ಣ ಏನು ಮಾಡ್ದ, ಅವನನ್ನ ತನ್ನ ರಥದ ಮೇಲೆ ಹತ್ತಿಸ್ಕೊಳ್ತಾನೆ. ಇವರೆಲ್ಲರೂ ಕೂಡ ಧೃತರಾಷ್ಟ್ರನ ಮಕ್ಕಳು, ಆಯ್ತಾ. ಒಬ್ಬರನ್ನ ಸಹಾಯ ಮಾಡಿಕೊಂಡು ಅವರು ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ತಿಳ್ಕೊಬೋದು. ಈ ರೀತಿ ಸಂಗ್ರಾಮ ಯಾವಾಗ ಬಹಳ ಘೋರವಾಗೋದಕ್ಕೆ ಶುರುವಾಗುತ್ತೋ ಆಗ ಭೀಷ್ಮರು ರಾಜ ಯುಧಿಷ್ಠಿರನ ಮುಂದೆ ಬರ್ತಾರೆ. ಆಗ ಪಾಂಡವ ಪಕ್ಷದ ವೀರರು ಎಲ್ಲರೂ ಕೂಡ ನಡ್ಗೋದಕ್ಕೆ ಶುರುವಾಗ್ತಾರೆ. ಈಗ ಭೀಷ್ಮರೇ ಬಂದರು ಮುಂದಕ್ಕೆ. ಅವ್ರಿಗೆ ಅನ್ನಿಸ್ತಾ ಇತ್ತು ಏನು ಅಂತಂದ್ರೆ, ಈಗ ಯುಧಿಷ್ಠಿರ ಮೃತ್ಯುವಿನ ಬಾಯಲ್ಲಿ ಬೀಳಬೇಕು ಅಂತಿದ್ದಾನೇನೋ. ಈ ಕಡೆ ಮಹಾರಾಜ ಯುಧಿಷ್ಠಿರ ಕೂಡ ನಕುಲ ಸಹದೇವರ ಸಹಿತ ಭೀಷ್ಮರ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅವರು ಭೀಷ್ಮರ ಮೇಲೆ ಸಹಸ್ರ ಬಾಣಗಳನ್ನು ಬಿಟ್ಟು ಅವರನ್ನ ಮುಚ್ಚೇ ಬಿಡ್ತಾರೆ. ಆದರೆ ಭೀಷ್ಮರ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಅರ್ಧ ನಿಮಿಷದಲ್ಲೇ ತಮ್ಮ ಬಾಣಗಳ ಸಮುದಾಯದಿಂದ ಯುಧಿಷ್ಠಿರನನ್ನ ಅದೃಶ್ಯಗೊಳಿಸ್ತಾರೆ. ರಾಜ ಯುಧಿಷ್ಠಿರನಿಗೆ ಕೋಪ ಬರುತ್ತೆ. ಅವನು ಕೋಪ ಮಾಡ್ಕೊಂಡು ಭೀಷ್ಮರ ಮೇಲೆ ಕಬ್ಬಿಣದ ಬಾಣಗಳನ್ನ ಬಿಡ್ತಾನೆ. ಆದರೆ ಪಿತಾಮಹರು ಮಧ್ಯದಲ್ಲೇ ಅದನ್ನ ಕತ್ತರಿಸಿ ಯುಧಿಷ್ಠಿರನ ಕುದುರೆಗಳನ್ನ ಕೊಂದು ಬಿಡ್ತಾರೆ. ಧರ್ಮಪುತ್ರನಾದಂತಹ ಯುಧಿಷ್ಠಿರ ತಕ್ಷಣನೇ ನಕುಲನ ರಥದ ಮೇಲೆ ಹತ್ಕೊಳ್ತಾನೆ. ಭೀಷ್ಮರು ಮುಂದೆ ಬಂದಾಗ ನಕುಲ ಮತ್ತೆ ಸಹದೇವರನ್ನೂ ಕೂಡ ಬಾಣಗಳಿಂದ ಹೊಡಿತಾರೆ. ಆಗ ರಾಜ ಯುಧಿಷ್ಠಿರ ಭೀಷ್ಮರನ್ನ ವಧಿಸೋದಕ್ಕೆ ಬಹಳ ವಿಚಾರ ಮಾಡ್ತಾನೆ. ಅವನು ತನ್ನ ಪಕ್ಷದ ಎಲ್ಲ ರಾಜರು ಮತ್ತೆ ಸಹೃದಯಗಳಿಗೆ ಹೇಳ್ತಾರೆ, ಎಲ್ಲರೂ ಸೇರಿ ಭೀಷ್ಮರನ್ನ ಕೊಲ್ಲಿ. ಇದನ್ನ ಕೇಳಿ ರಾಜರೆಲ್ಲರೂ ಕೂಡ ಭೀಷ್ಮರನ್ನ ಮುತ್ತಿಗೆ ಹಾಕ್ತಾರೆ. ಆದರೆ ಭೀಷ್ಮರು ಎಲ್ಲ ಕಡೆಗಳಿಂದ ಮುತ್ತಿದ್ರೂ ಕೂಡ ತಮ್ಮ ಧನಸ್ಸಿನಿಂದ ಅನೇಕ ಮಹಾರಥಿಗಳನ್ನ ಧರಾಶಾಯಿಗೊಳಿಸ್ತಾ ಅವರು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರಿಗಿದೆಲ್ಲ ಏನೂ ವಿಷಯ ಅಲ್ಲ. ಅವರು ಸಾಮಾನ್ಯವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ತುಂಬಾನೇ ಬಲಶಾಲಿಗಳು, ಮಹಾಯೋಧರು. ಅವ್ರಿಗೆ ಇವ್ರ ಜೊತೆ ಎಲ್ಲ ಯುದ್ಧ ಮಾಡೋದು ಏನಕ್ಕೂ ಲೆಕ್ಕಕ್ಕಿಲ್ಲ. ಆದ್ರಿಂದ ಅವರೆಲ್ಲ ಮುತ್ತಿಗೆ ಹಾಕಿ ಎಲ್ಲರೂ ಅವ್ರ ಮೇಲೆ ದಾಳಿ ಮಾಡಿದ್ರೆ ಅವರನ್ನೆಲ್ಲ
ಒಂದು ಮಗು ಆಟ ಆಡ್ತಾ ಹೇಗೆ ಕೊಲ್ಲುತ್ತೋ ಆ ರೀತಿ ಎಲ್ಲರನ್ನು ಕೂಡ ಕೊಲ್ತಾ 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 ಆಟ ಆಡೋ ರೀತಿಲಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.